ಹೆಲೋ ಎವ್ರಿವಾನ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಓವರಾಲ್ ಎನರ್ಜಿ ಯಾವ ರೀತಿ ಇದೆ ಅನ್ನೋದನ್ನು ನೋಡೋಣ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಇಲ್ಲಿ 100% ಎಲ್ಲ ವಿಷಯಗಳು ಎಲ್ಲರಿಗೂ ಮ್ಯಾಚ್ ಆಗಬೇಕು ಅಂತ ಇಲ್ಲ. ಹಾಗಾಗಿ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ಹಾಕ್ಕೊಳ್ಬಾರ್ದು. ನಿಮ್ಮಿಬ್ಬರ ರಿಲೇಷನ್ಶಿಪ್ ಅನ್ನೋದು ಇವರು ನಿಮ್ಮ ಪಾರ್ಟ್ನರ್ ಆಗಿರ್ಬೋದು, ನಿಮ್ಮ ಎಕ್ಸ್ ಆಗಿರ್ಬೋದು, ಹಸ್ಬೆಂಡ್ ವೈಫ್ ಆಗಿರಬಹುದು, ನೀವು ಯಾವುದೋ ಒಂದು ಡೀಪ್ ಕನೆಕ್ಷನ್ ಅನ್ನೋದು ಇರಬಹುದು, ಅಥವಾ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ನಿಮ್ಮ ಫ್ರೆಂಡ್ ಆಗಿರ್ಬೋದು, ಯಾರೇ ಆಗಿರ್ಬೋದು. ಈ ವ್ಯಕ್ತಿಯ ಎನರ್ಜಿಯ ಪ್ರಕಾರ ನೋಡೋದಾದರೆ ಕರೆಂಟ್ ಸಿಚುವೇಷನಲ್ಲಿ ಅವರ ಮನಸ್ಸಿನಲ್ಲಿ ಈಗ ಏನು ನಡೀತಾ ಇದೆ, ಕರೆಂಟ್ ಸಿಚುವೇಷನ್ ಏನಿದೆ, ನಿಮ್ಮ ರಿಲೇಷನ್ಶಿಪ್ ಫ್ಯೂಚರ್ ಬಗ್ಗೆ ಅವರು ಏನು ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ನೋಡುವ ಪ್ರಯತ್ನ ಪಡೋಣ. ಈ ವ್ಯಕ್ತಿ ಈಗ ಫ್ಯೂಚರ್ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ ಕಂಟಿನ್ಯೂ ಆಗುತ್ತಾ ಇಲ್ವಾ ಅನ್ನೋ ಭಯ ಇವರ ಮನಸ್ಸಿಗಿದೆ. ಇದು ಪರ್ಮನೆಂಟ್ ಸಪ್ರೇಷನ್ ಆಗುತ್ತಾ ಅನ್ನೋ ಥಾಟ್ ಇವರ ಮನಸ್ಸಿನಲ್ಲಿ ಬರ್ತಾ ಇದೆ. ಇವರ ಮನಸ್ಸಿನಲ್ಲಿ ಆ ರೀತಿಯ ಫಿಯರ್ ಕಾಣಿಸ್ತಾ ಇದೆ. ಈ ರಿಲೇಷನ್ಶಿಪ್ ಎಂಡ್ ಆಗಿಬಿಡುತ್ತಾ, ಈ ಥಾಟ್ ಅನ್ನೋದು ದಿನ ಪೂರ್ತಿ ಇವರನ್ನು ಡಿಸ್ಟರ್ಬ್ ಮಾಡ್ತಾ ಇದೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಓವರ್ ಥಿಂಕಿಂಗ್, ಸ್ಟ್ರೆಸ್ ಎನರ್ಜಿ ಅನ್ನೋದು ಕಾಣಿಸ್ತಾ ಇದೆ. ತುಂಬ ಸ್ಟ್ರೆಸ್ ಆಗಿದ್ದಾರೆ. ಓವರ್ ಥಿಂಕಿಂಗ್ ಜಾಸ್ತಿ ಆಗ್ತಾ ಇದೆ ಇವ್ರಿಗೆ. ಹಗಲು ರಾತ್ರಿ ಫ್ಯೂಚರ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಇವ್ರು ಅಂದ್ಕೊಳ್ತಾರೆ, ನೀವು ಮತ್ತೆ ಇವರ ಲೈಫ್ಗೆ ಬರ್ತೀರಾ, ಇವರ ರಿಲೇಷನ್ಶಿಪ್ ಅಂದರೆ ನಿಮ್ಮಿಬ್ಬರ ರಿಲೇಷನ್ಶಿಪ್ ನಾರ್ಮಲ್ ಆಗುತ್ತಾ, ಇವ್ರ ಜೊತೆ ನೀವು ಮತ್ತೆ ಮಾತಾಡೋದಕ್ಕೆ ಶುರು ಮಾಡ್ತೀರಾ. ಇವೆಲ್ಲ ಕ್ವಶನ್ಸ್ ಇವರ ಮೈಂಡ್ನಲ್ಲಿ ರಿಪೀಟ್ ಆಗ್ತಾ ಇದೆ. ಕೆಲವರಿಗೆ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಬ್ರೇಕಪ್ ಆಗಿರಬಹುದು, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿರಬಹುದು, ಆ ರೀತಿಯ ಸಿಚುವೇಶನ್ ಕ್ರಿಯೇಟ್ ಆಗಿರಬಹುದು, ಅಥವಾ ಯಾವುದೋ ಒಂದು ರೀಸನ್ನಿಂದ ಗ್ಯಾಪ್ ಅನ್ನೋದು ಬಂದಿರಬಹುದು. ಇಲ್ಲಿ ಒಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ, ಈ ವ್ಯಕ್ತಿಗೆ ಈಗ ಇವರ ತಪ್ಪು ಏನು ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಈ ರಿಲೇಷನ್ಶಿಪ್ಪಲ್ಲಿ ಏನು ಮಿಸ್ಟೇಕ್ ಮಾಡಿದ್ರು ಅನ್ನೋದು ಅರ್ಥ ಆಗ್ತಾ ಇದೆ. ಈ ರಿಲೇಷನ್ಶಿಪ್ಪಲ್ಲಿ ಈ ಪರ್ಸನ್ ನಿಮ್ಮನ್ನು ತುಂಬ ಹರ್ಟ್ ಮಾಡಿರಬಹುದು, ನಿಮಗೆ ದ್ರೋಹ ಮಾಡಿರಬಹುದು. ಈ ಪರ್ಸನ್ ನಿಮಗೆ ಈ ರಿಲೇಷನ್ಶಿಪ್ಪಲ್ಲಿ ಸುಳ್ಳು ಹೇಳಿರಬಹುದು, ನಿಮ್ಮನ್ನು ಇಗ್ನೋರ್ ಮಾಡಿರಬಹುದು. ನೀವು ಎಷ್ಟೇ ಪ್ರೀತಿ ಕೊಟ್ಟರು ಆ ಕಡೆಯಿಂದ, ಅಂದರೆ ಈ ಪರ್ಸನ್ ಕಡೆಯಿಂದ ನಿಮಗೆ ಅದು ಸಿಗದೇ ಇರಬಹುದು. ನಿಮ್ಮ ಹತ್ರ ರೂಡಾಗಿ ಬಿಹೇವ್ ಮಾಡಿರಬಹುದು. ಅದೆಲ್ಲ ಈಗ ಇವರಿಗೆ ಹೆವಿ ಫೀಲ್ ಆಗ್ತಾ ಇದೆ. ಕರ್ಮ ರಿಟರ್ನ್ ಅನ್ನೋ ರೀತಿ ಈ ಪರ್ಸನ್ಗೆ ನೀವು ಇವರಿಂದ ದೂರ ಆದಾಗ ಎಲ್ಲ ನೋವನ್ನು ಇವರು ಅನುಭವಿಸಿದ್ದಾರೆ, ಪೇನನ್ನು ಅನುಭವಿಸಿದ್ದಾರೆ ಅನ್ನೋ ರೀತಿ ಕೂಡ ಕೆಲವರ ಎನರ್ಜಿ ಶೋ ಆಗ್ತಾ ಇದೆ. ಅಂದರೆ ನೀವು ಇವರ ಲೈಫ್ನಲ್ಲಿ ಇರಬೇಕಾದ್ರೆ ಇವರು ನಿಮ್ಮನ್ನು ವ್ಯಾಲ್ಯೂ ಮಾಡಲಿಲ್ಲ, ಇವರು ನಿಮಗೆ ತುಂಬ ನೋವನ್ನು ಕೊಟ್ಟಿರ್ಬೋದು. ಬಟ್ ಆ ನೋವೇನಿದೆ ಈ ಪರ್ಸನ್ ಕೂಡ ಅನುಭವಿಸಿದ್ದಾರೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಅಂದರೆ ಇವರು ಆ್ಯಕ್ಟ್ ಮಾಡ್ತಾ ಇರ್ಬೋದು, ನನಗೆ ನೀವು ನನ್ನ ಲೈಫ್ನಲ್ಲಿ ಇಲ್ಲದೆ ಇದ್ದರೆ ಏನೂ ಆಗಲ್ಲ ಅನ್ನೋ ರೀತಿ ನಿಮ್ಮ ಹತ್ರ ಬಿಹೇವ್ ಮಾಡಿರ್ಬೋದು. ಬಟ್ ಅವರವರ ಮನಸ್ಸಾಕ್ಷಿಗೆ ಒಂದು ಪೇಯ್ನ್ ಅನ್ನೋದು ಚುಚ್ತಾ ಇರುತ್ತಲ್ಲ, ಆ ರೀತಿ ಇವ್ರಿಗೆ ಪೇಯ್ನ್ ಆಗಿದೆ. ನಿಮ್ಮ ರಿಲೇಷನ್ಶಿಪ್ ಎಂಡ್ ಆದಾಗ, ಅಥವಾ ಬ್ರೇಕಪ್ ಆದಾಗ, ಅಥವಾ ಮಾತುಕತೆ ಕಡಿಮೆ ಆದಾಗ ಆ ರೀತಿಯ ನೋವು ಈ ಪರ್ಸನ್ಗೆ ಆಗಿದೆ. ಒಂದು ರೀತಿಯ ಗಿಲ್ಟ್, ರಿಗ್ರೆಟ್ ಫೀಲ್ ಅನ್ನೋ ರೀತಿ ಇವರು ಥಿಂಕ್ ಮಾಡಿದ್ದಾರೆ. ನೀವು ಹಿಂದೆ ಇವ್ರು ನಿಮಗೆ ಎಷ್ಟು ನೋವು ಕೊಟ್ಟಿದ್ರೋ ಅದಕ್ಕೆ ಇವ್ರಿಗೆ ಕರ್ಮ ಸಿಗಬೇಕು ಅಂತ ನೀವು ಕೂಡ ಥಿಂಕ್ ಮಾಡಿರಬಹುದು. ಅಂದರೆ ಇವ್ರು ನಿಮ್ಮನ್ನು ಎಷ್ಟು ರೂಡಾಗಿ ಬಿಹೇವ್ ಮಾಡಿದಾಗ ನೀವು ಅಂದ್ಕೊಂಡಿರ್ಬೋದು, ಇವ್ರಿಗೂ ಇವರ ಮನಸ್ಸಿಗೆ ನೋವಾಗಬೇಕು, ಇವ್ರಿಗೂ ಪೇಯ್ನ್ ಆಗಬೇಕು ಅಂತ ನೀವು ಅಂದ್ಕೊಂಡಿರ್ಬೋದು. ಅದೇ ರೀತಿ ಆಗಿರೋ ರೀತಿ ಕೆಲವರ ಎನರ್ಜಿ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಇವರ ಲೈಫ್ನಲ್ಲಿ ಆ ರೀತಿ ಎಲ್ಲ ನಡೆದಿದೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಈ ಪರ್ಸನ್ ಈಗ ತುಂಬ ಚೇಂಜ್ ಆಗಿದ್ದಾರೆ. ಇವರ ಮೈಂಡ್ ಸೆಟ್ ಟ್ರಾನ್ಸ್ಫರ್ಮ್ ಆಗಿದೆ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಟ್ರಾನ್ಸ್ಫರ್ಮೇಷನ್ ಎನರ್ಜಿ ಅನ್ನೋದು ಪ್ರೆಸೆಂಟಲ್ಲಿ ಕಾಣಿಸ್ತಾ ಇದೆ. ಇವರ ಈಗೋ ಅನ್ನೋದು ಡೌನ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಇವರು ಅಂದ್ಕೊಳ್ತಿದ್ದಾರೆ, ನನ್ನ ತಪ್ಪಿನಿಂದಲೇ ಈ ರಿಲೇಷನ್ಶಿಪ್ ಹಾಳಾಯಿತು ಅನ್ನೋ ರಿಯಲೈಸೇಷನ್ ಇವರಿಗೆ ಬಂದಿದೆ. ಇದೀಗ ಅವರ ಮನಸ್ಸಿನಲ್ಲಿ ಒಂದೇ ಥಾಟ್, ಕನೆಕ್ಟ್ ಅಗೈನ್, ಮತ್ತೆ ನಿಮ್ಮ ಜೊತೆ ಕನೆಕ್ಟ್ ಆಗಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಈ ಪರ್ಸನ್ ಈಗ ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ, ನಿಮಗೆ ಮೆಸೇಜ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ, ಕಾಲ್ ಮಾಡಬೇಕು ಅನ್ನೋ ಥಾಟ್ ಇದೆ. ಫಸ್ಟ್ ಸ್ಟೆಪ್ಪನ್ನು ಇವರೇ ತಗೊಳ್ಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಬಟ್ ಇವರಿಗೆ ಒಂದು ಬಿಗ್ ಫಿಯರ್ ಏನಿದೆ ಅಂದರೆ, ನೀವು ಇವರನ್ನು ಅಕ್ಸೆಪ್ಟ್ ಮಾಡ್ತೀರಾ, ಇವ್ರ ಜೊತೆ ಮಾತಾಡ್ತೀರಾ, ಅಥವಾ ಇವರನ್ನು ಫರ್ಗಿವ್ ಮಾಡ್ತೀರಾ ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಇವರೇನಾದರೂ ನಿಮಗೆ ಕಾಲ್ ಮಾಡಿದ್ರೆ, ಮೆಸೇಜ್ ಮಾಡಿದ್ರೆ ಅವ್ರಿಗೆ ರಿಪ್ಲೈ ಮಾಡ್ತೀರಾ ಅನ್ನೋದು ಇವರ ಮನಸ್ಸಿನಲ್ಲಿದೆ.
ಆ ಡೌಟ್ ಇವರನ್ನು ಹೋಲ್ಡ್ ಬ್ಯಾಕ್ ಮಾಡ್ತಾ ಇದೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಈ ಪರ್ಸನ್ನ ಮನಸ್ಸಿನಲ್ಲಿ ಇನ್ಸೆಕ್ಯೂರಿಟಿ ಫೀಲ್ ಮಾಡ್ತಾ ಇದ್ದಾರೆ, ಗಾಬರಿ ಆಗ್ತಾ ಇದೆ ಇವ್ರಿಗೆ. ನಾನು ಮೆಸೇಜ್ ಮಾಡಿದ್ರೆ ಇಗ್ನೋರ್ ಮಾಡ್ತಾರಾ, ರಿಪ್ಲೈ ಕೊಡ್ತಾರಾ ಇಲ್ವಾ ಅನ್ನೋ ಥಾಟ್ ತುಂಬ ಜಾಸ್ತಿ ಬರ್ತಾ ಇದೆ. ಕೆಲವರ ಎನರ್ಜಿಯ ಪ್ರಕಾರ ಇವ್ರು ನನ್ನನ್ನು ಕ್ಷಮಿಸಲ್ಲ ಅನ್ನೋ ಫೀಲಿಂಗ್ ಕೂಡ ಈ ಪರ್ಸನ್ಗೆ ಇದೆ. ಅಂದರೆ ಫಿಯರ್ ಅನ್ನೋದು ಇದೆ. ಈ ಪರ್ಸನ್ ಆ ರೀತಿ ನಿಮ್ಮ ಹತ್ರ ಮೊದಲೆಲ್ಲ ಬಿಹೇವ್ ಮಾಡಿರಬಹುದು, ಮಿಸ್ಟೇಕ್ ಮಾಡಿರಬಹುದು, ನಿಮ್ಮನ್ನು ತುಂಬ ನೋವು ಮಾಡಿರಬಹುದು, ನಿಮ್ಮನ್ನು ಹರ್ಟ್ ಮಾಡಿರಬಹುದು. ಅದರ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಈಗ ಈ ಪರ್ಸನ್ ಕರೆಂಟ್ ಸಿಚುವೇಶನಲ್ಲಿ ಒಂದು ಸ್ಟ್ರಾಂಗ್ ಸ್ಟ್ಯಾಂಡನ್ನು ತಗೊಳ್ತಾ ಇದ್ದಾರೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಬಟ್ ಈ ಪರ್ಸನ್ ನಿಮ್ಮಿಂದ ದೂರ ಆದಾಗ, ನಿಮ್ಮಿಂದ ಬ್ರೇಕಪ್ ಆಗಿದ್ದರೆ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ರೆ ನೀವು ಒಂದು ಸ್ಟ್ರಾಂಗ್ ಸ್ಟ್ಯಾಂಡನ್ನು ತಗೊಂಡಿದ್ದೀರಾ. ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಪ್ರೊಟೆಕ್ಟ್ ಮಾಡ್ತಾ ಇದ್ದೀರಾ. ನಿಮ್ಮ ಫ್ಯೂಚರ್ ಬಗ್ಗೆ ಮಾತ್ರ, ನಿಮ್ಮ ಬಗ್ಗೆ ಮಾತ್ರ ನೀವು ಥಿಂಕ್ ಮಾಡ್ತಾ ಇದ್ದೀರಾ ಅನ್ನೋ ರೀತಿ ಕೂಡ ಕೆಲವರ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಅಂದರೆ ಇವರಿಂದ ನೀವು ತುಂಬ ಹರ್ಟ್ ಆಗಿರ್ಬೋದು. ಈ ಪರ್ಸನಿಂದ ನಿಮಗೆ ಸ್ಕೇರ್ ಸಿಗದೆ ಇರ್ಬೋದು, ನಿಮ್ಮ ಫೀಲಿಂಗ್ಗೆ ವ್ಯಾಲ್ಯೂ ಮಾಡದೇ ಇರ್ಬೋದು. ನನ್ನ ವ್ಯಾಲ್ಯೂ ಅವರು ಮಾಡಲಿಲ್ಲ ಅನ್ನೋ ನೋವು ನಿಮಗೆ ತುಂಬ ಇರ್ಬೋದು. ಅದಕ್ಕಾಗಿ ಕೆಲವರಿಗೆ ಇವರಿಗೆ ಚಾನ್ಸ್ ಕೊಡುವ ಎನರ್ಜಿ ಕಾಣಿಸ್ತಾ ಇಲ್ಲ. ಅಂದರೆ ಇವರು ನಿಮ್ಮ ಲೈಫ್ನಲ್ಲಿ ಬಂದರೆ ಮತ್ತೆ ಚಾನ್ಸ್ ಕೊಡಬೇಕು ಅಂತ ಪ್ರೆಸೆಂಟಲ್ಲಿ ನಿಮಗೆ ಅನ್ನಿಸ್ದೇ ಇರಬಹುದು. ಪಾಸ್ಟ್ನಲ್ಲಿ ಈ ಪರ್ಸನ್ಗಾಗಿ ನೀವು ತುಂಬ ವೇಟ್ ಮಾಡಿರಬಹುದು, ತುಂಬ ಟೈಮ್ ಕೊಟ್ಟಿರ್ಬೋದು. ಆ ಸಮಯದಲ್ಲಿ ನಿಮ್ಮ ವ್ಯಾಲ್ಯೂವನ್ನು ಈ ಪರ್ಸನ್ ಮಾಡಿಲ್ಲ, ನಿಮ್ಮ ಫೀಲಿಂಗ್ಸನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿಲ್ಲ. ಹಾಗಾಗಿ ಈಗ ಫಸ್ಟ್ ಸ್ಟೆಪ್ ಅವರಿಂದನೇ ಬರಲಿ ಅಂತ ನೀವು ಕಾಯ್ತಾ ಇರಬಹುದು. ಅಥವಾ ಈ ರಿಲೇಷನ್ಶಿಪ್ಪಲ್ಲಿ ಅವರೇ ಆ್ಯಕ್ಷನನ್ನು ತಗೊಳ್ಳಿ ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾ ಇರಬಹುದು. ಈ ಪರ್ಸನ್ಗೆ ನಿಮ್ಮಿಂದ ಮೂವ್ ಆನ್ ಆಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಂದರೆ ನಿಮ್ಮನ್ನು ಬಿಡೋದಕ್ಕೂ ಕೂಡ ಮನಸ್ಸಿಲ್ಲ. ಎಮೋಷ್ನಲ್ ಅಟ್ಯಾಚ್ಮೆಂಟ್ ಅನ್ನೋದು ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಇವರು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ, ನನ್ನ ಈಗೋ ಕಾರಣ ಈ ರಿಲೇಷನ್ಶಿಪ್ ಹಾಳಾಯಿತು. ಹಾಗಾಗಿ ರಿಗ್ರೆಟ್ ಫೀಲ್ ಆಗ್ತಾ ಇದೆ. ಈ ಪರ್ಸನ್ಗೆ ತುಂಬ ಲೋನ್ಲಿನೆಸ್ ಫೀಲ್ ಆಗ್ತಾ ಇದೆ. ಎಮೋಷನ್ಸ್ ಒಂದೇ ಟೈಮ್ನಲ್ಲಿ ಈ ಪರ್ಸನ್ನ ಮನಸ್ಸಿನಲ್ಲಿ ನಡೀತಾ ಇದೆ. ಇನ್ನು ನಿಮ್ಮ ಎನರ್ಜಿಯ ಪ್ರಕಾರ ಕೆಲವರಿಗೆ ನೀವು ಕೂಡ ಈ ಪರ್ಸನ್ನ ಮರೆಯೋದಕ್ಕೆ ಆಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಮೆಮೊರೀಸ್ ಅನ್ನೋದು ನಿಮ್ಮ ಮೈಂಡ್ನಲ್ಲಿ ಬರ್ತಾನೆ ಇದೆ. ಅಟ್ಯಾಚ್ಮೆಂಟ್ ಕಂಪ್ಲೀಟ್ ಬ್ರೇಕ್ ಆಗಿಲ್ಲ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಅದು ನ್ಯಾಚುರಲ್, ಅದು ಡೀಪ್ ಕನೆಕ್ಷನ್ ಎನರ್ಜಿ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಈ ರಿಲೇಷನ್ಶಿಪ್ಪಲ್ಲಿ ಒಂದು ಜಸ್ಟಿಸ್ ಎನರ್ಜಿ ಅನ್ನೋದು ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಅಂದರೆ ಸತ್ಯ ಏನಿದೆ ಅದು ಈ ಪರ್ಸನ್ ನಿಮಗೆ ಹೇಳ್ಬೋದು, ಕ್ಲಾರಿಟಿ ಅನ್ನೋದು ಬರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ಲಿಯರ್ ಆಗುವ ಸಾಧ್ಯತೆ ತುಂಬ ಇದೆ. ಈ ಪರ್ಸನ್ ಅಂದ್ಕೊಳ್ತಿದ್ದಾರೆ ಈ ರಿಲೇಷನ್ಶಿಪ್ನ ಫಿಕ್ಸ್ ಮಾಡಬೇಕು, ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬೇಕು, ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಮಾಡಬೇಕು ಅನ್ನೋ ಇಂಟೆನ್ಷನನ್ನು ಇಟ್ಕೊಂಡಿದ್ದಾರೆ. ಕೆಲವರಿಗೆ ಒಂದು 5 hours ಒಳಗಡೆ ಕಾಂಟ್ಯಾಕ್ಟ್ ಎನರ್ಜಿ ಕೂಡ ತುಂಬ ಜಾಸ್ತಿ ಚಾನ್ಸಸ್ ಇದೆ. ಕಾಂಟ್ಯಾಕ್ಟ್ ಆಗುವ ಚಾನ್ಸಸ್ ತುಂಬ ಇದೆ. ಈ ಪರ್ಸನ್ ಮೆಸೇಜ್ ಮಾಡಬಹುದು ಅಥವಾ ಕಾಲ್ ಮಾಡುವ ಚಾನ್ಸಸ್ ತುಂಬ ಇದೆ. ಅಂದರೆ ಸ್ಮಾಲ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಾದರೂ ಇದ್ದರೆ ಈಗೋ ಅನ್ನೋ ಸೈಡಲ್ಲಿ ಇಡಬಹುದು. ಈ ಪರ್ಸನ್ ತುಂಬ ಬೇಗ ಮೆಸೇಜ್ ಕಾಲ್ ಬರುವಂತಹ ಸಾಧ್ಯತೆ ಕೂಡ ತುಂಬ ಇದೆ. ಅಂದರೆ ಇದು ಕಲೆಕ್ಟಿವ್ ರೀಡಿಂಗ್ ಆಗಿರೋದ್ರಿಂದ ಎಲ್ರಿಗೂ ಸೇಮ್ ಟೈಮಿಂಗ್ ಅಲ್ಲ, ಬಟ್ ತುಂಬ ಚಾನ್ಸಸ್ ಇದೆ ಈ ಪರ್ಸನ್ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡುವಂತಹ ಸಿಚುವೇಶನ್ ತುಂಬ ಜಾಸ್ತಿ ಕಾಣಿಸ್ತಾ ಇದೆ. ಇವರು ನಿಮ್ಮ ಬಗ್ಗೆ ಏನೋ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ, ಈ ರಿಲೇಷನ್ಶಿಪ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ಆ್ಯಕ್ಷನ್ ಅನ್ನೋದು ಕಾಣಿಸ್ತಾ ಇಲ್ಲ ಈ ಪರ್ಸನ್ ಕಡೆಯಿಂದ. ಕೆಲವರ ಎನರ್ಜಿ ಆ ರೀತಿ ಕೂಡ ರಿಫ್ಲೆಕ್ಟ್ ಆಗ್ತಾ ಇದೆ. ತುಂಬ ಥಿಂಕ್ ಏನೋ ಮಾಡ್ತಾ ಇದ್ದಾರೆ, ಥಿಂಕ್ ಮಾಡಿದ್ಮೇಲೆ ಅವರು ಆ್ಯಕ್ಷನನ್ನು ತಗೊಳ್ಬೇಕು. ಬಟ್ ಆ ರೀತಿಯ ಆ್ಯಕ್ಷನ್ ಅನ್ನೋದು ಪ್ರೆಸೆಂಟ್ ಎನರ್ಜಿ ಪ್ರಕಾರ ಕಾಣಿಸ್ತಾ ಇಲ್ಲ. ಬಟ್ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ನಿಮ್ಮ ಬಗ್ಗೆ ತುಂಬ ನೆನಪಾಗುತ್ತೆ. ಫ್ಯೂಚರಲ್ಲಿ ನೀವು ಇವ್ರ ಜೊತೆ ಇರಬೇಕು ಅಂತ ಅಂದ್ಕೊಳ್ತಾರೆ. ಆ್ಯಕ್ಷನ್ ತಗೊಳ್ಬೇಕು ಅಂತ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಈ ರಿಲೇಷನ್ಶಿಪ್ಪಲ್ಲಿ ಜಸ್ಟಿಸ್ ಅನ್ನೋದು ಸಿಗಬೇಕು ಅಂತ ಬಯಸ್ತಾ ಇದ್ದಾರೆ. ನಿಮಗೆ ಜಸ್ಟಿಸ್ ಸಿಗುವಂತಹ ಚಾನ್ಸಸ್ ತುಂಬ ಇದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಪ್ರೆಸೆಂಟಲ್ಲಿ ಈ ಪರ್ಸನ್ ಇವರ ಬಿಹೇವಿಯರ್ ಆಗಿರ್ಬೋದು, ಇವರ ಮಾತುಕತೆ ಆಗಿರ್ಬೋದು, ನಿಮ್ಮ ಬಗ್ಗೆ ಇರುವ ಫೀಲಿಂಗ್ಸ್ ಆಗಿರ್ಬೋದು ತುಂಬ ಚೇಂಜ್ ಆಗಿದೆ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ರಿಯಲೈಸ್ ಮಾಡ್ಕೊಂಡಿದ್ದಾರೆ, ರೆಡಿ ಟು ಟೇಕ್ ಆ್ಯಕ್ಷನ್ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ನಿಮ್ಮ ಬಗ್ಗೆ ಇವರು ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ಪಲ್ಲಿ ಅವರಿಗೆ ಕ್ಲಾರಿಟಿ ಅನ್ನೋದು ಸಿಕ್ಕಿದೆ. ಹಾಗಾಗಿ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ, ಆ್ಯಕ್ಷನ್ ತಗೊಳ್ಳುವ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮನ್ನು ಮೀಟ್ ಮಾಡಬೇಕು, ನಿಮ್ಮ ಜೊತೆ ಮಾತಾಡಬೇಕು ಅನ್ನೋ ರೀತಿ ಇವರ ಮನಸ್ಥಿತಿ ಈಗ ಪ್ರೆಸೆಂಟಲ್ಲಿ ಕಾಣಿಸ್ತಾ ಇದೆ. ಇವರ ಫೀಲಿಂಗ್ಸನ್ನು ನಿಮ್ಮ ಜೊತೆ ಎಕ್ಸ್ಪ್ರೆಸ್ ಮಾಡ್ಕೋಬೇಕು ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಇವರೀಗ ನಿಮ್ಮನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋ ರೀತಿ ಕೂಡ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿ ರಿಫ್ಲೆಕ್ಟ್ ಆಗ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಪ್ರೆಸೆಂಟ್ ಎನರ್ಜಿಯ ಪ್ರಕಾರ ಈ ರೀಡಿಂಗಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ.
ಐ ಹೋಪ್ ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಡೀಪ್ ಪವರ್ಫುಲ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.